ಬೆಳಿಗ್ಗೆ ಎಂದಿನಂತೆ ವಾಹನಗಳು ಕೂಡ ಸಂಚಾರ ಮಾಡ್ತಾ ಇದ್ವು. ಅದ್ರ ಜೊತೆಗೆ BMTC ಬಸ್ಗಳು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳ್ತಾ ಇತ್ತು. ಸದ್ಯದ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಬೆಂಗಳೂರಿನ BMTC ಮೆಜೆಸ್ಟಿಕ್ BMTC ಬಸ್ ನಿಲ್ದಾಣದ ಬಳಿಯಲ್ಲಿದ್ದೇನೆ. ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಾಹನಗಳು ಬರ್ತಾನೆ ಇದ್ದಾವೆ. ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ BMTC ಬಸ್ ನಿಲ್ದಾಣದಿಂದ ಬಸ್ಗಳು ತೆರಳುತ್ತಾನೆ ಇದ್ದಾವೆ. ಹಾಗೇನೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ BMTC ಬಸ್ಗಳು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಿಗೇನು ದೊಡ್ಡ ಮಟ್ಟದ ಏನು ಸಮಸ್ಯೆ ಏನು ಆದಂತೆ ಕಾಣಿಸ್ತಿಲ್ಲ. ನಾನೀಗ BMTC ಬಸ್ ಎಂಟ್ರಿ ಪಾಯಿಂಟ್ ಅಲ್ಲಿ ಇದ್ದೀನಿ. ಇಲ್ಲಿ ಗಮನಿಸಬಹುದು, ಪ್ರತಿ 10 ಸೆಕೆಂಡ್ಗೆ ಒಂದರಂತೆ ಬಸ್ಗಳು ಬರ್ತಾನೆ ಇದಾವೆ, ನಿರಂತರವಾಗಿ ಬಸ್ಗಳು ಬರ್ತಾನೆ ಇದಾವೆ. ಮೆಜೆಸ್ಟಿಕ್ ನಲ್ಲಿ ಬರುವಂತ ಪ್ರಯಾಣಿಕರು ತಾವು ತಲುಪಬೇಕಾದಂತ ಸ್ಥಳಕ್ಕೆ ಆರಾಮಾಗಿ ತಲುಪ್ತಿದ್ದಾರೆ. ಅಂದ್ರೆ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಈ ಒಂದು ಸಾರಿಗೆ ನೌಕರರ ಮುಷ್ಕರದಿಂದ BMTC ವಿಚಾರದಲ್ಲಿ ಆದಂತೆ ಕಾಣಿಸ್ತಿಲ್ಲ. ಅಲ್ಲಿ ಗಮನಿಸಬಹುದು, ಸಾಲಾಗಿ ವಾಹನಗಳು ಬರ್ತಾನೆ ಇದಾವೆ. ಸುಂಕದಕಟ್ಟೆ ಆಗಿರ್ಬೋದು, ಉತ್ತರಹಳ್ಳಿ, ಮೆಜೆಸ್ಟಿಕ್, ಅದ್ರ ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಎಲ್ಲಾ ಬಸ್ಗಳು ಕೂಡ ಮೆಜೆಸ್ಟಿಕ್ ನಿಲ್ದಾಣದ ಕಡೆಗೆ ಮುಖ ಮಾಡ್ತಾ ಇರುವಂತದ್ದು. ಇಲ್ಲಿಂದ ಮತ್ತೆ ತಲುಪಬೇಕಾದಂತಹ ಜಾಗಕ್ಕೆ ಹೋಗಿ ಬಸ್ಗಳು ಕೂಡ ತಲುಪ್ತಾ ಇದಾವೆ. ಬನ್ನೇರುಘಟ್ಟ ಸೇರಿದಂತೆ ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ ಈ ಎಲ್ಲಾ ಭಾಗಗಳಿಗೆ ತೆರಳುವಂತಹ ಬಸ್ಗಳು ಕೂಡ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣಕ್ಕೆ ಬರ್ತಾ ಇರುವಂತದ್ದು. ಅದೇ BMTC ಗಿಂದಾಗಿ ದೊಡ್ಡ ಮಟ್ಟದ ಒಂದು ಹೊಡೆತ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣಿಕರಿಗೆ ಆಗಿಲ್ಲ ಅಂತ ಹೇಳ್ಬೋದು.